ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಮನ್ಯಾಗ ಲಕ್ಷ್ಮೀ ಪೂಜೆ ಮಾಡೀವಿ. ಲಕ್ಷ್ಮೀ ಪೂಜೆಗೆ ಏನೇನು ಮಾಡ್ಯಾರತ್ತ ಬರೀ ತೋರಿಸ್ತೀನಿ. ಕಡುಬು ಮಾಡಕ್ಕೆ ಮಮ್ಮಿ ಬ್ಯಾಳಿ ಕುದ್ಸಕ್ಕೆ ಇಟ್ಟಿದ್ರಿ. ಈಗ ಬ್ಯಾಳಿ ಎಲ್ಲ ಕುದಿಯೋ ಬರ್ರಿ ನೋಡ್ರಿ. ಈಗ ಒಂದು ಚಾನ್ಯಾಗ ನೀರೆಲ್ಲ ತಗೊಳಕತ್ತಾರ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಬ್ಯಾಳೆ ನೀರು ಬಂದೈತಿ. ಮುಂದೆ ಕಟ್ಟಿನ ಸಾಂಬಾರು ಮಾಡತ್ತಿ ಅವಾಗ ತೋರಿಸ್ತೀನಿ ನೋಡ್ರಿ. ಈಗ ಬ್ಯಾಳೆನೂ ಒಂದು ಕುಕ್ಕರ್ ಒಳಗೆ ಎಲ್ಲ ಹಾಕೋತಾರೆ. ಆಮೇಲೆ ಬೆಲ್ಲ ಪ್ಯಾಕಿಂಗ್ ಐತಲ್ಲ ಅದಕ್ಕೆ ಬಿಚ್ಚಿ ಕುಟ್ಟಿ ಬೆಲ್ಲನೂ ಒಂದು ಸ್ವಲ್ಪ ಹಾಕ್ಕೋಬೇಕು ನೋಡ್ರಿ. ಪ್ಯಾಕಿಂಗ್ ಎಲ್ಲ ಬಿಚ್ಚೈತಿ ಕುಟ್ಟಾತೀವಿ. ಈಗ ಬೆಲ್ಲ ಬ್ಯಾಳ್ಯಾಗ ಕೂಡಿಸ್ಕೋಬೇಕ್ರಿ. ಕೂಡಿಸ್ಕೊಂಡು ಚಂದಗೆಲ್ಲ ತಿರುಗಬೇಕ್ರಿ. ಎಲ್ಲಿ ಮಟ್ಟ ಬ್ಯಾಳೆ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕಂದ್ರೆ ಇದು ಫುಲ್ ನೀರಾಗೋ ಮಟ್ಟ ಮಿಕ್ಸ್ ಮಾಡ್ಕೊತಿರ್ಬೇಕು ನೋಡ್ರಿ. ಚಂದಗೆಲ್ಲ ಒಂದು ಸ್ವಲ್ಪ ಒಡ್ಯಾಕತ್ತಾರ. ಅಂದ್ರೆ ಬೆಲ್ಲ ಇರ್ತೈತಲ್ಲ ಬೆಲ್ಲ ಒಡ್ಯಾಕತ್ತಾರ. ಈಗ ಬೆಲ್ಲ ಮತ್ತು ಬ್ಯಾಳೆ ಎರಡು ಮಿಕ್ಸ್ ಮಾಡಾಕತ್ತಾರ. ಹೀಗೆ ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಹಾಕೋತಾರ ನೋಡ್ರಿ. ಏಲಕ್ಕಿ ಹಾಕೊಂಡು ಚಂದಗೆಲ್ಲ ಮಿಕ್ಸ್ ಮಾಡ್ಕೋತಾರೆ ನೋಡ್ರಿ. ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತಾರ. ಫಸ್ಟ್ನೇ ಪೂಜೆ ಸಿಂಪಲ್ ಇರ್ತೈತಿ, ಲಾಸ್ಟ್ನೇ ಪೂಜೆ ಭಾಳ ಗ್ರ್ಯಾಂಡ್ ಇರ್ತೈತಿ ನೋಡ್ರಿ. ಎರಡು ಬ್ಯಾಳೆ ಮತ್ತು ಬೆಲ್ಲ ಕುದಿಯಾಕತ್ತೈತಿ ನೋಡ್ರಿ. ಹಂಗೆ ಕೈ ಆಡಿಸ್ಕೋತ ಇರಬೇಕು ನೋಡ್ರಿ. ಈಗ ನೋಡ್ರಿ ಎಲ್ಲ ಚಂದಗೆ ಕುದ್ದೈತಿ ನೋಡ್ಬೋದು. ಚಂದಗೆಲ್ಲ ಕುದ್ದೈತಿ. ಈಗ ಮಿಕ್ಸರ್ ಒಳಗೆ ಹಾಕ್ಕೊಳಕತ್ತಿದ್ರೆ ಮಿಕ್ಸರ್ ಒಳಗೆ ಹಾಕೊಳ್ಳೊಟ್ಟಿಗೆ ಲೈಟ್ ಹೋಗಿದ್ದು ಅದಕ್ಕೆ ಮಮ್ಮಿಗೆ ಒಂದು ಪರಾತ್ ಒಳಗೆ ತಂದು ಈಗ ನೋಡ್ರಿ ಕಳ್ಳಿಲೆ ಚಂದಗೆ ರುಬ್ಕೊಳಕತ್ತಾರ. ಹೋದ ಕಾಳೊಳಗೆ ಮಿಕ್ಸರ್ ಇರಲಿಲ್ಲಲ್ಲ ಅದಕ್ಕೆ ಹೀಗೆ ಮಾಡ್ಕೊತಿದ್ರೆ. ಈಗ ನೋಡ್ರಿ ಎಲ್ಲ ಬೆಲ್ಲ ಸಾಫ್ಟ್ ಅಂದ್ರೆ ಬ್ಯಾಳೆ ಸಾಫ್ಟ್ ಆಗೈತಿ ನೋಡ್ಬೋದು ನೋಡ್ರಿ. ನಮ್ದು ಹೂರ್ಣ ರೆಡಿ ಆಗೈತಿ. ಈಗ ಉಳ್ಳಿ ಮಾಡ್ಕೊಳಕತ್ತಾರ್ರಿ ಕಡುಬು ಮಾಡಕ್ಕೆ ನೋಡ್ರಿ. ಒಂದು ಉಳ್ಳಿ, ಎರಡು ಉಳ್ಳಿ ನೋಡ್ರಿ. ಈಗ ಉಳ್ಳಿ ಮಾಡ್ಕೊಂಡ್ರೆ ನೋಡ್ರಿ. ಈಗ ಮಮ್ಮಿ ಕಡುಬು ಮಾಡತ್ತಾರ. ಚಪಾತಿ ಹೆಂಗೆ ಮಾಡ್ತೀರ ಹಂಗೆ, ಬಟ್ ಸ್ವಲ್ಪ ಮೀಡಿಯಮ್ ಇರಬೇಕಿದು. ಕಡುಬು ಮಾಡೋದು ಹೆಂಗತ್ತೆ ನಿಮ್ಗೆಲ್ಲರಿಗೂ ಗೊತ್ತೇ ಇರಬೇಕು. ನಿಮ್ಮ ಮನ್ಯಾಗ ಮಮ್ಮಿನೂ ಮಾಡ್ತಾರೆ ನೋಡ್ರಿ. ಈಗ ಇದು ಹಿಟ್ಟೊಳಗೆ ಹೂರ್ಣ ಮಿಕ್ಸ್ ಮಾಡ್ಕೋತಾರೆ. ಹಿಟ್ಟೊಳಗೆ ಹೂರ್ಣ ಇಟ್ಕೋತಾರೆ ನೋಡ್ರಿ. ಆಮೇಲೆ ಇದು ಮುಚ್ತಾರೆ ನೋಡ್ರಿ. ಈಗ ನೋಡ್ರಿ ಈಗ ಎಣ್ಣೆಗೆ ಹಾಕಿ ಕರಿತಾರೆ ನೋಡ್ರಿ. ಈಗ ಒಂದು ಕಡಾಯಿ ತೊಗೊಂಡಾರೆ. ಕಡಾಯಿ ಒಳಗೆ ಎಣ್ಣೆ ಹಾಕೋತಾರೆ. ಎಣ್ಣೆ ಹಾಕೊಂಡು ಎಣ್ಣೆ ಕೈದೈತಿ. ಕಡುಬು ಎಣ್ಣೆಗೆ ಹಾಕೊಂಡು ಕರ್ಕೋತಾರೆ ನೋಡ್ರಿ. ಕರಿಯಾಕತ್ತಾರೆ ಎಷ್ಟು ಚಂದ ನೋಡ್ರಿ. ನಮ್ಮ ಕಡುಬು ರೆಡಿ ಆಗೈತಿ ನೋಡ್ಬೋದು. ಕಡುಬು ರೆಡಿ ಆಗೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನೋಡ್ರಿ. ಕಡುಬು ಮಾಡ್ಕೊಂಡಾರ ನೋಡ್ರಿ. ಎಷ್ಟು ಚಂದಾಗ್ಯಾವ ಕಡುಬು ನೋಡ್ಬೋದು. ಈಗ ಕಟ್ಟಿನ ಸಾರು ಮಾಡತ್ತಾರೆ ಬರೀ ತೋರಿಸ್ತೀನಿ. ಈಗ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳಕತ್ತಾರ. ಆಮೇಲೆ ಬೆಳ್ಳುಳ್ಳಿ ಕುಟ್ಟಾನು ಹಾಕ್ಕೋಬೇಕು. ಆಮೇಲೆ ಕರಿಬೇವನ್ನು ಹಾಕ್ಕೊಳ್ಳೋನು. ಆಮೇಲೆ ಹುಣ್ಸಿನ್ಕಾಯಿ ನೀರು ಹಾಕ್ಕೋಬೇಕು ನೋಡ್ರಿ. ಹುಣ್ಸಿನ್ಕಾಯಿ ನೀರು ಹಾಕ್ಕೊಳ್ಳಾಕತ್ತೀವಿ. ಆಮೇಲೆ ಅರಿಶಿನನೂ ಹಾಕ್ಕೋಬೇಕು. ಹಾಗೆ ಮನ್ಯಾಗ ಮಾಡಿದ್ದು ಗರಂ ಮಸಾಲನೂ ಹಾಕ್ಕೋತೀವಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾರೆ ನೋಡ್ಬೋದು. ಆಮೇಲೆ ಖಾರನೂ ಹಾಕ್ಕೋತಾರೆ ನೋಡ್ರಿ. ಖಾರನೂ ಹಾಕ್ಕೊಂಡ್ವಿ. ಆ ಬೌಲ್ನಾಗ ನಮ್ಗೆ ಅಡ್ಜಸ್ಟ್ ಆಗ್ಲದು ಬೇರೆ ಬೌಲ್ ಚೇಂಜ್ ಮಾಡಿದ್ದೀವಿ ನೋಡ್ರಿ. ಈಗ ಅದು ಕಟ್ಟಿನ ನೀರು ಇಟ್ಟಿದ್ದೀವಲ್ಲ ಅದು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಮಿಕ್ಸ್ ಮಾಡ್ಕೊಳಕತ್ತೀವಿ ಎಲ್ಲ ನೋಡ್ಬೋದು. ಆಮೇಲೆ ಈಗ ರುಚಿಯಾಗಿ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋನು. ಉಪ್ಪು ಹಾಕ್ಕೊಂಡು ಚಂದಗೆಲ್ಲ ಮಿಕ್ಸ್ ಮಾಡ್ಕೋತಾರೆ. ಈಗ ಬೆಲ್ಲನೂ ಹಾಕ್ಕೋತೀವಿ.
ಈಗ ಕುದ್ಯಾಕೆ ಬಿಡಬೇಕು ನೋಡ್ರಿ. ಎಷ್ಟು ಚಂದ ಕುದ್ಯಾಕತ್ತೈತಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ನಮ್ಮ ಉತ್ತರ ಕರ್ನಾಟಕದಾಗ ಕಟ್ಟಿನ ಸಾರು. ಮ್ಯಾಲೆ ಕೊತ್ತಂಬರಿನೂ ಹಾಕ್ಕೋತಾರೆ. ಕೊತ್ತಂಬರಿ ಹಾಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾರೆ. ನೋಡ್ಬೋದು, ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ನೀವು ಟ್ರೈ ಮಾಡಿರಿ. ನೋಡ್ರಿ, ಫೈನಲಿ ನಮ್ಮ ಕಟ್ಟಿನ ಸಾಂಬಾರು ರೆಡಿ ಆಗೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಮಮ್ಮಿ ಹಪ್ಪಳ ಕರ್ಯಾಕತ್ತಾರ. ನೋಡ್ರಿ, ಮಮ್ಮಿ ಹಪ್ಪಳ ಕರ್ಯಾಕತ್ತಾರ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ, ಹಪ್ಪಳ ಕರ್ಯಾಕತ್ತಾರ. ನಿಮ್ಗೆ ಗೊತ್ತಿರ್ಬೇಕು, ನಾವು ಹೊರಗಿನ ಹಪ್ಪಳ ತರಲ್ಲ. ನಮ್ಮ ಮನ್ಯಾಗ ನಮ್ಮ ಅತ್ತಿನೇ ಮಾಡ್ತಾರೆ. ನಾವು ವಿಡಿಯೋ ಒಳಗೆ ಬಿಟ್ಟಿನೆಲ್ಲ ಹಪ್ಪಳ ಗಿಪ್ಪಳ. ನೋಡ್ರಿ, ಏನು ಮಸ್ತ್ ಕರ್ಯಾಕತ್ತಾವ ಹಪ್ಪಳ. ನೋಡ್ರಿ, ಆಗ್ಯಾವ ಹಪ್ಪಳನೂ ರೆಡಿ ಆಗೈತಿ. ಈಗ ಒಂದು ಪ್ಲೇಟ್ನಾಗ ತಗೊಂಡಿನಿ. ಈಗ ಬೇರೆ ಥರ ಹಪ್ಪಳ ಕರ್ಯಾಕತ್ತಾರ. ನೋಡ್ರಿ, ಎಲ್ಲ ಹಪ್ಪಳ ಕರಿಯೋದು ಕಂಪ್ಲೀಟ್ ಆಗೈತಿ. ಇದು ನಮ್ಮ ಲಕ್ಷ್ಮೀ ಪೂಜೆ ನೈವೇದ್ಯ ಮಮ್ಮಿ ರೆಡಿ ಮಾಡ್ಯಾರ. ನೋಡ್ಬೋದು. ನೋಡ್ರಿ, ನಮ್ಮ ಲಕ್ಷ್ಮೀ ಪೂಜೆ ಎಷ್ಟು ಚಂದ ಆಗೈತಿ. ನೀವು ನಮಸ್ಕಾರ ಮಾಡಿರಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಕ್ಕೆ ಸಪೋರ್ಟ್ ಮಾಡಿರಿ.